ಚಾಪ್ಟರ್ 2 ಎ ಡೈಲಿ ಫಿಲಾಸಫಿ ಆನ್ ಬಿಕಮಿಂಗ್ ಲೆಜೆಂಡರಿ. ಪ್ರಖ್ಯಾತ ವ್ಯಕ್ತಿಯಾಗುವ ಕುರಿತಾದ ದೈನಂದಿನ ತತ್ವಶಾಸ್ತ್ರ. ನಿನ್ನೊಳಗಿನ ಜ್ವಾಲೆಯನ್ನು ಆರಲು ಬಿಡಬೇಡಿ. ನೀವು ಬಯಸುತ್ತಿರುವ ಜೀವನವನ್ನು ನೀನು ಪಡೆದುಕೊಳ್ಳುವುದು ಸಾಧ್ಯ. ಅದು ನಿನ್ನದೇ. ವೆಲ್ಕಮ್ ಟು ಸಣ್ಣ ಸುದ್ದಿ. Boost your brain, one video at a time. ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದ ಹಾಗೆ ಈ ಬಿಸ್ನೆಸ್ ವುಮೆನ್ ಸೆಮಿನಾರ್ಗೆ ಹೋಗ್ತಾಳೆ. ಈ ಸೆಮಿನಾರ್ ನಡೆಸಿಕೊಡುವವನು ದಿ ಸ್ಪೆಲ್ ಬೈಂಡರ್ ಅಥವಾ ನುಡಿಮಾಂತ್ರಿಕರು. ಈ ನುಡಿಮಾಂತ್ರಿಕನನ್ನು ನೋಡಲು ಮತ್ತು ಅವರ ಮಾತುಗಳನ್ನು ಕೇಳಲು ಸಾವಿರಾರು ಜನ ಸೇರಿದರು. ಈ ನುಡಿಮಾಂತ್ರಿಕ ಒಬ್ಬ ಸಾಮಾನ್ಯ ವ್ಯಕ್ತಿಯಲ್ಲ, ಇವನು ಒಬ್ಬ ಮಾತಿನ ಮಾಂತ್ರಿಕ, ಜನರನ್ನು ಪ್ರೇರೇಪಿಸುವ ಒಂದು ಜೀವಂತ ದಂತಕತೆ. ಅವರ ವಯಸ್ಸು ಸುಮಾರು 80 ದಾಟಿದ್ದರು. ಅವರ ಮಾತಿನಲ್ಲಿ ಇನ್ನೂ ಬೆಂಕಿ ಇತ್ತು, ಅವರ ವಿಚಾರಗಳಲ್ಲಿ ಇನ್ನೂ ಜೀವವಿತ್ತು. ನುಡಿಮಾಂತ್ರಿಕರ ಸಂದೇಶಗಳು ಒಬ್ಬ ಸಾಧಾರಣ ವ್ಯಕ್ತಿಗಳಿಗೆ ತಮ್ಮ ವ್ಯವಹಾರ ವ್ಯಾಪಾರ ಕ್ಷೇತ್ರಗಳಲ್ಲಿ ಉನ್ನತ ಮಟ್ಟದ ಯಶಸ್ಸನ್ನು ಸಾಧಿಸುವುದು ಹೇಗೆ ಎಂದು ತೋರಿಸಿದ್ದವು. ನೀವು ನಿಮ್ಮಲ್ಲಿರುವ ನಿಮ್ಮ ಪ್ರತಿಭೆಯೊಂದಿಗೆ ಹುಡುಗಾಟ ಆಡುತ್ತಾ ಕಾಲಹರಣ ಮಾಡಬೇಡಿ. ಜೀವನ ಬಹಳ ಚಿಕ್ಕದ್ದು ಅಂತ ಕೆಳಗೆ ಕುಳಿತಿರುವ ಸಾವಿರಾರು ಜನರನ್ನು ಉದ್ದೇಶಿಸಿ ಹೇಳಿದರು. ನೀವು ಹುಟ್ಟಿದಾಗಲೇ ಪ್ರಖ್ಯಾತಿ ವ್ಯಕ್ತಿಯಾಗುವ ಅವಕಾಶ ನಿಮ್ಮಲ್ಲಿರುತ್ತದೆ. ಅಷ್ಟೇ ಅಲ್ಲ, ಈ ತರಹದ ಯಶಸ್ವಿ ವ್ಯಕ್ತಿಯಾಗುವುದು ಹೊಣೆಗಾರಿಕೆಯೂ ನಿಮ್ಮದೇ. ಆದರೆ ದುರಾದೃಷ್ಟವಶ ನಮ್ಮ ಈಗಿನ ನಾಗರಿಕತೆ ತುಂಬ ಹದಗೆಟ್ಟಿದೆ. ತುಂಬ ಜನರು ಒಳ್ಳೆಯ ಶೂ, ಬಟ್ಟೆ, ಕಾಸ್ಟ್ಲಿ ಐಟಮ್ನ ಪರ್ಚೇಸ್ ಮಾಡುವುದರಲ್ಲಿಯೇ ಬ್ಯುಸಿಯಾಗಿದ್ದಾರೆ. ಯಾರು ತಮ್ಮ ವ್ಯಕ್ತಿತ್ವವನ್ನು ಸುಧಾರಿಸಿಕೊಳ್ಳುವ ಕಡೆ ಗಮನ ಹರಿಸ್ತಾ ಇಲ್ಲ. ಈ ತರಹದ ಸೊಸೈಟಿಯಲ್ಲಿ ನೀವು ಈ ಡಿಜಿಟಲ್ ಉಪಕರಣಗಳಿಗೆ ದಾಸರಾಗಬೇಡಿ. ಒಳ್ಳೆ ಸೈಬರ್ ಜೋಂಬಿಗಳಂತೆ ವರ್ತಿಸಬೇಡಿ. ಈ ಜಗತ್ತಿನಲ್ಲಿ ಎಲ್ಲ ಉದಾತ್ತ ಮನುಷ್ಯರು ಕೊಡುಗೈ ದಾನಿಯಾಗಿದ್ದರೆ ಹೊರತು ಇನ್ನೊಬ್ಬರಿಂದ ಪಡೆದುಕೊಳ್ಳುತ್ತಿರಲಿಲ್ಲ. ನಿಮ್ಮಲ್ಲಿ ಯಥೇಚ್ಛವಾದ ಸಂಪತ್ತು ಇದ್ದರೆ ಅದು ನಿಮ್ಮ ಬದುಕಿನ ಯಶಸ್ಸು ಅಂತ ಭ್ರಮೆಯಲ್ಲಿ ಇರಬೇಡಿ. ಬದಲಿಗೆ ನೀವು ನಿಮ್ಮ ಕ್ಷೇತ್ರದಲ್ಲಿ ಉದಾತ್ತ ಕಾರ್ಯವನ್ನು ಮಾಡಿ, ಆ ಕ್ಷೇತ್ರದಲ್ಲಿ ಬೆರಗನ್ನುಂಟು ಮಾಡಿ, ಕೋಲಾಹಲವನ್ನು ಸೃಷ್ಟಿಸಿ. ನೀವು ಇದನ್ನು ಮಾಡುತ್ತಿರುವಾಗಲೇ ಸ್ವಲ್ಪವೂ ಮಣಿಯದೆ ಖಾಸಗಿ ಬದುಕನ್ನು ಕಟ್ಟಿಕೊಳ್ಳಿ. ಹೇಗೆ ಹೇಳುತ್ತಿರುವಾಗ ಈ ನುಡಿಮಾಂತ್ರಿಕರ ಆರೋಗ್ಯದಲ್ಲಿ ಏರುಪೇರಾಗತೊಡಗಿತ್ತು. ದೀರ್ಘ ಉಸಿರನ್ನು ಎಳೆದುಕೊಂಡು ಸ್ವಲ್ಪ ಸಮಯ ಸುಮ್ಮನೆ ಕೂತರು. ನಂತರ ತಮ್ಮ ಮಾತುಗಳನ್ನು ಮುಂದುವರೆಸಿದರು. ನೀವೆಲ್ಲರೂ ನಿಮ್ಮ ಬದುಕಿನಲ್ಲಿ ಕೆಲವು ಕಷ್ಟಕರ ಸವಾಲನ್ನು ಎದುರಿಸುತ್ತೀರಿ. ನಾವೆಲ್ಲರೂ ಚಿಕ್ಕ ವಯಸ್ಸಿನ ಬಾಲ್ಯದಲ್ಲಿ ಕಂಡ ಅನೇಕ ಕನಸುಗಳು, ನಾವು ಬದುಕಿನಲ್ಲಿ ಏನೋ ಆಗಬೇಕೆಂದ ಕಂಡ ಕನಸುಗಳು, ಅದು ಆಗಿಲ್ಲ ಎಂಬ ಭಾವನೆ ನಮ್ಮಲ್ಲಿ ಕಾಡುತ್ತಾ ಇರುತ್ತೆ. ನಾವು ನಮ್ಮ ಆತ್ಮವನ್ನು ಉಸಿರುಗಟ್ಟುವ ಉದ್ಯೋಗದಲ್ಲಿ, ನಮ್ಮನ್ನು ಆತಂಕಕ್ಕೆ ದೂಡುವ ಚಿಂತನೆಗಳು ಮತ್ತು ಎಷ್ಟೇ ಹೆಣೆಗಾಡಿದರೂ ಮುಗಿಯದೇ ಇರುವ ಈ ಜವಾಬ್ದಾರಿಗಳು, ಇವು ನಿಮ್ಮ ಸ್ವಂತಿಕೆಯನ್ನು ಸುಟ್ಟು ಹಾಕುತ್ತವೆ. ಕ್ಷುಲ್ಲಕವಾದ ಆಸೆಗಳನ್ನು ಕ್ಷಣಾರ್ಧದಲ್ಲೇ ತೀರಲಿ ಎಂಬ ಹಸಿವೆಗೆ ಬಲಿಯಾಗಿ ನಲುಗುತ್ತಿರುತ್ತೇವೆ. ಒಂದೇ ಬಗೆಯ ದಿನ, ವಾರ, ತಿಂಗಳು, ಬದಲಾವಣೆ ಇಲ್ಲದ ಈ ಜೀವನದಲ್ಲಿ ನಾವೆಲ್ಲರೂ ನಮ್ಮ 30ನೇ ವಯಸ್ಸಿಗೆ ಸಾಯುತ್ತೇವೆ. ಆದರೆ ಸಮಾಧಿಯನ್ನು ಮಾತ್ರ 80 ವರ್ಷಗಳಿಗೆ ಕಟ್ಟುತ್ತಾರೆ. ನೀವು ನಿಮ್ಮ ಬದುಕಿನಲ್ಲಿ ಎಲ್ಲಿಯೇ ಇರಿ, ನಿಮ್ಮ ಅಪೂರ್ಣವಾಗಿ ಹೋಗಿದ ಈ ಭೂತಕಾಲದ ನೋವನ್ನು ನಿಮ್ಮ ಭವಿಷ್ಯವನ್ನು ಹಾಳು ಮಾಡದಕೊಳ್ಳದ ಹಾಗೆ ಬದುಕಿ. ನಿಮ್ಮ ಬದುಕು ಚೆಲ್ಲಾಪಿಲಿ ಆಗಿದೆ ಎಂಬ ಭಾವನೆ ನಿಮಗೆ ಅನಿಸಿದರೆ ಅದಕ್ಕೆ ಕಾರಣ ನಿಮ್ಮ ಆತ್ಮವಿಶ್ವಾಸಕ್ಕಿಂತ ನಿಮ್ಮ ಭಯಗಳು ಹೆಚ್ಚು ಶಕ್ತಿಶಾಲಿ ಎಂದರ್ಥ. ಇದನ್ನು ನಿಮ್ಮ ಅಭ್ಯಾಸದಿಂದ ನಮ್ಮ ಒಳಗೆ ಇರುವ ಭಯಗ್ರಸ್ತ ಧ್ವನಿಯ ವಾಲ್ಯೂಮನ್ನು ಕಡಿಮೆ ಮಾಡಬಹುದು. ಇದನ್ನು ಹೇಳುವುದು ಸುಲಭ, ಆದರೆ ಜೀವನದಲ್ಲಿ ಅಭ್ಯಾಸ ಮಾಡಿಕೊಳ್ಳುವುದು ಬಹಳ ಕಷ್ಟ. ಎಲ್ಲ ಸಾಧನೆಗಳಿಗೆ ಕಠಿಣ ಪರಿಶ್ರಮ ಬೇಕು. ನೀವು ನಿಮ್ಮ ಕಂಫರ್ಟ್ ಝೋನ್ಗೆ ಅಂಟಿಕೊಂಡರೆ ಯಾವ ಮಹತ್ವ ಸಾಧನೆಗಳನ್ನು ಸಾಧಿಸಲು ಅಸಾಧ್ಯ. ಸವಾಲುಗಳೇ ಇಲ್ಲದ ಈ ನಿಮ್ಮ ಕಂಫರ್ಟ್ ಝೋನನ್ನು ಬಿಟ್ಟರೆ ಮಾತ್ರ ನೀವು ಜಾಗತಿಕ ವರ್ಗದ ಸಾಧನೆಯನ್ನು ಮಾಡಲು ಸಾಧ್ಯ. ಆದರೆ ಈಗಿನ ಪ್ರಪಂಚದಲ್ಲಿ ತಾವು ಕೊಟ್ಟ ಮಾತುಗಳನ್ನು ಉಳಿಸಿಕೊಳ್ಳಲಾರದೆ ತಮ್ಮ ಬಾಧ್ಯತೆಗಳಿಂದ ತಪ್ಪಿಸಿಕೊಳ್ಳುವ ಮತ್ತು ಸ್ವಲ್ಪ ಅಡ್ಡಿ ಆತಂಕ ಬಂದರೂ ಆ ಕೆಲಸವನ್ನು ಅರ್ಧದಲ್ಲೇ ಬಿಟ್ಟು ಬಿಡುವ ಜನರೇ ತುಂಬಿಕೊಂಡಿದ್ದಾರೆ. ಹೀಗೆ ಮಾತನಾಡುತ್ತಿದ್ದ ನುಡಿಮಾಂತ್ರಿಕರು ದಿಢೀರನೆ ನೆಲಕ್ಕೆ ಕುಸಿದು ಬಿದ್ದರು. ಅಲ್ಲಿ ಕುಳಿತಿದ್ದ ಎಲ್ಲರ ಮುಖದಲ್ಲೂ ಗೊಂದಲ. ಸಭೆಯನ್ನು ಆಯೋಜನೆ ಮಾಡಿದ್ದ ತಂಡದವರು ಕೂಡಲೇ ಅವರನ್ನು ಎತ್ತಿಕೊಂಡು ಹೋದರು. ಅಲ್ಲಿ ಕುಳಿತಿದ್ದ ಈ ಬಿಸ್ನೆಸ್ ವುಮನ್ಗೆ ಈ ನುಡಿಮಾಂತ್ರಿಕರು ಬದುಕಿದ್ದಾರೋ ಇಲ್ಲ ಅಲ್ಲಿಯೇ ಸತ್ತು ಹೋದರೆ ಅಂತ ಮನಸ್ಸಿನೊಳಗೆ ಆತಂಕ ಶುರುವಾಯಿತು. ಇನ್ನೂ ಉಳಿದ ಮಾಹಿತಿಗಾಗಿ ಮುಂದಿನ ಚಾಪ್ಟರ್ನಲ್ಲಿ ನೋಡೋಣ.